ಅನಂತರಾವ್ ಎಜುಕೇಶನ್ಗೆ ಸ್ವಾಗತ. ನೋಡಿ, ಈ ರೀತಿಯಾದಂತಹ ಕ್ವಶನ್ಸ್ಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳಿದಾಗ ನಾವು ಯಾವ ರೀತಿಯಾಗಿ ಈಸಿಯಾಗಿ ಕ್ವಿಕ್ ಆಗಿ ಸಾಲ್ವ್ ಮಾಡ್ತೇವೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಫಸ್ಟ್ ಆಫ್ ಆಲ್ ಈ ಒಂದು ಕ್ವಶನ್ ಏನು ಕೊಟ್ಟಿದ್ದಾರೆ ಇದರ ಸ್ಪೆಷಾಲಿಟಿಯನ್ನು ಸ್ವಲ್ಪ ಗಮನಿಸೋಣ. 1+2+3+-- ಅಪ್ ಟು 10 ತನಕ ಸಮ್ ಮಾಡಿ ಅಂತ ಹೇಳಿದ್ದಾರೆ, ರೈಟ್? ಸೊ ಇದರ ಫಸ್ಟ್ ಸ್ಪೆಷಾಲಿಟಿ ಏನಿದೆ, 1 2 3 4 5 6 7 8 9 10 ಈ ನಂಬರ್ಸ್ಗಳಿವೆ. ಈ ಎಲ್ಲ ನಂಬರ್ಸ್ಗಳು ಕೂಡ ನ್ಯಾಚುರಲ್ ನಂಬರ್ಸ್ಗಳಿವೆ, ರೈಟ್? ಸೊ ಫಸ್ಟ್ ಸ್ಪೆಷಾಲಿಟಿ ಏನಿದೆ ಇದು ನ್ಯಾಚುರಲ್ ನಂಬರ್ಸ್ಗಳನ್ನು ಕೊಟ್ಟಿರ್ತಾರೆ, ರೈಟ್? ನೆಕ್ಸ್ಟ್ ಸ್ಪೆಷಾಲಿಟಿ ಏನಿದೆ, ಈ ನ್ಯಾಚುರಲ್ ನಂಬರ್ಸ್ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ಗ್ಯಾಪ್ ಅನ್ನುವಂಥದ್ದಿಲ್ಲ, ರೈಟ್? ಸೊ 1 ಆದಮೇಲೆ 3 ಅನ್ನುವಂಥದ್ದನ್ನು ಬರೆದಿಲ್ಲ, ರೈಟ್? ಸೊ 1 ಆದಮೇಲೆ 2, 2 ಆದಮೇಲೆ 3, 3 ಆದಮೇಲೆ 4 ಇದೇ ರೀತಿಯಾಗಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲಿಯೂ ಕೂಡ ಗ್ಯಾಪ್ ಅನ್ನುವಂಥದ್ದು ಇಲ್ಲ, ರೈಟ್? ನೆಕ್ಸ್ಟ್ ಸ್ಪೆಷಾಲಿಟಿ ಏನಿದೆ ಅಂದ್ರೆ ಈ ಎಲ್ಲಾ ನಂಬರ್ಸ್ಗಳ ಮಧ್ಯದಲ್ಲಿ ಪ್ಲಸ್ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಪ್ಲಸ್, ಒಂದು ಕಡೆ ಮೈನಸ್, ಈ ರೀತಿಯಾದ ರ್ಯಾಂಡಮ್ ಸೈನ್ಗಳನ್ನು ಅವರು ಕೊಟ್ಟಿಲ್ಲ. ಸೊ ಇವೆಲ್ಲವನ್ನೂ ಕೂಡ ನಾವು ಕೂಡಿಸಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ, ರೈಟ್? ಸೊ ಥರ್ಡ್ ಸ್ಪೆಷಾಲಿಟಿ ಏನಿದೆ ಇಲ್ಲಿ ಸಮ್ ಅನ್ನುವಂಥದ್ದಿದೆ. ಫೋರ್ತ್ ಸ್ಪೆಷಾಲಿಟಿ ಮತ್ತು ಕಂಡೀಷನ್ ಏನಿದೆ ಅಂತಂತಂದ್ರೆ ಈ ಲಾಸ್ಟ್ ನಂಬರ್ ಏನು ಕೊಟ್ಟಿರ್ತಾರೆ ಅದು 10 ಆದರೂ ಆಗಿರಬೇಕು, ಅಥವಾ 100 ಅಥವಾ 1000 ಅಥವಾ 10,000 ಈ ರೀತಿಯಾದಂತಹ ನಂಬರ್ ಇರಬೇಕು. ಆಗ ಮಾತ್ರ ನಾವು ಈ ಒಂದು ಟ್ರಿಕ್ ಅನ್ನ ಯೂಸ್ ಮಾಡೋದಕ್ಕೆ ಆಗುತ್ತೆ. ಅಂದ್ರೆ ಫೋರ್ತ್ ಸ್ಪೆಷಾಲಿಟಿ ಏನಿದೆ, ಎಂಡ್ ಆಗಬೇಕಾಗಿದ್ದು ಯಾವುದು, 10, 100, 1000, 10,000 ಈ ರೀತಿಯಾದಂತಹ ನಂಬರ್ಸ್ಗಳಿಂದ ಎಂಡ್ ಆಗಬೇಕು. ಇದನ್ನ ನಾವು ಸಿಂಪ್ಲಿಫಿಕೇಶನ್ ಮಾಡಿ ಹೇಳಬೇಕಂದ್ರೆ ದ ಸಮ್ ಆಫ್, ನೋಡಿ, ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಏನಾಗುತ್ತೆ ಅಂತಂದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡ್ತೀವಿ ಅಂತಂದ್ರೆ ನೋಡಿ, ಲಾಸ್ಟ್ ಡಿಜಿಟ್ ಏನಿದೆ 10 ಅನ್ನುವಂಥದ್ದಿದೆ, ರೈಟ್? ಸೊ ಆ 10 ಅನ್ನುವಂಥದ್ದನ್ನ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಅದನ್ನ ಡಿವೈಡೆಡ್ ಬೈ 2 ಇಂದ ಕಂಪಲ್ಸರಿಯಾಗಿ ಡಿವೈಡ್ ಮಾಡಬೇಕು. ಏನ್ ಬರುತ್ತೆ ಆನ್ಸರ್, 5 ಅನ್ನುವಂಥದ್ದು ಬಂತು, ರೈಟ್? ಸೊ 2 5 10, ರೈಟ್? ಸೊ ಈ 5 ಅನ್ನುವಂಥದ್ದು ಏನಿದೆ ಇದೇ 5 ಅನ್ನ ನಾವು ರೈಟ್ ಸೈಡ್ ಕೂಡ ಇಡಬೇಕು, ರೈಟ್? ಒಂದು ವೇಳೆ ಇಲ್ಲಿ 6 ಅನ್ನುವಂಥದ್ದು ಬಂದಿತ್ತು ಅಂತಂದ್ರೆ ಇದೇ 6 ಅನ್ನ ನಾವು ರೈಟ್ ಸೈಡ್ ಕೂಡ ಇಡಬೇಕು. ಸೊ 55 ಅನ್ನುವಂಥದ್ದು ಬರುತ್ತೆ. ಸೊ ಇವೆಲ್ಲವನ್ನೂ ಕೂಡಿಸಿದಾಗ 55 ಅನ್ನುವಂಥದ್ದು ಆನ್ಸರ್ ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಕೂಡ ಇದೇ ಒಂದು ಮೆಥಡ್ ಇಂದ ಸಾಲ್ವ್ ಮಾಡಿ ನೋಡೋಣ. ನೋಡಿ, ಕೊಟ್ಟಿರುವಂತಹ ಕ್ವಶನ್ ಎಲ್ಲವೂ ಕೂಡ ನ್ಯಾಚುರಲ್ ನಂಬರ್ಸ್ ಇವೆ, ಎಲ್ಲಿಯೂ ಕೂಡ ಗ್ಯಾಪ್ ಅನ್ನುವಂಥದ್ದಿಲ್ಲ, ಮತ್ತು ಎಲ್ಲಾ ಕಡೆಯೂ ಕೂಡ ಪ್ಲಸ್ ಅನ್ನುವಂಥದ್ದನ್ನ ಬರೆದಿದ್ದಾರೆ, ರೈಟ್? ಫೋರ್ತ್ ಮತ್ತು ಮೇನ್ ಕಂಡೀಷನ್ ಏನಿದೆ, ಈ ಒಂದು ಲಾಸ್ಟ್ ನಂಬರ್ ಏನಿದೆ ಅದು 10 ಆದರೂ ಆಗಿರಬೇಕು, 100, 1000, 10,000, ರೈಟ್? ಸೊ ಇಲ್ಲಿ ಏನಾಗಿದೆ 100 ಅನ್ನುವಂಥದ್ದಿದೆ. ಸೊ 4 ಕಂಡೀಷನ್ಸ್ ಕೂಡ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ನಾವೀಗ ಏನ್ ಮಾಡಬೇಕು, ಈ ಲಾಸ್ಟ್ ನಂಬರ್ ಏನಿದೆ 100 ಅನ್ನುವಂಥದ್ದನ್ನ ತೆಗೆದುಕೊಳ್ಬೇಕು, ಡಿವೈಡೆಡ್ ಬೈ 2 ಅನ್ನುವಂಥದ್ದನ್ನ ಮಾಡಬೇಕು. 2 ಇಂದ ಕಂಪಲ್ಸರಿಯಾಗಿ ಡಿವೈಡ್ ಮಾಡಬೇಕು. ಸೊ ಡಿವೈಡೆಡ್ ಬೈ 2 ಮಾಡಿದಾಗ 50 ಅನ್ನುವಂಥದ್ದು ಬರುತ್ತೆ, ರೈಟ್? ಸೊ ಈ ಒಂದು ಆನ್ಸರ್ ಏನು ಬಂದಿದೆ ಇದೇ ಆನ್ಸರ್ ಅನ್ನ ನಾವು ರೈಟ್ ಹ್ಯಾಂಡ್ ಸೈಡ್ ಕೂಡ ಅದೇ ನಂಬರ್ ಅನ್ನ ಬರಿಬೇಕು, 50 ಅನ್ನುವಂಥದ್ದು. ಸೊ 50 50 ಅಂದ್ರೆ 5050 ಅನ್ನುವಂಥದ್ದು ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ಕೂಡ ಇದೇ ರೀತಿಯಾದಂತಹ ಮೆಥಡ್ ಇಂದ ಸಾಲ್ವ್ ಮಾಡಿ ನೋಡೋಣ. ನೋಡಿ, ಕೊಟ್ಟಿರುವಂತಹ ನಂಬರ್ಸ್ ಎಲ್ಲವೂ ಕೂಡ ನ್ಯಾಚುರಲ್ ನಂಬರ್ಸ್ ಇವೆ, ಮತ್ತು ಎಲ್ಲಿಯೂ ಕೂಡ ಗ್ಯಾಪ್ ಅನ್ನುವಂಥದ್ದಿಲ್ಲ, ಮತ್ತು ಎಲ್ಲಾ ನಂಬರ್ಸ್ಗಳ ಮಧ್ಯದಲ್ಲಿ ಪ್ಲಸ್ ಅನ್ನುವಂಥದ್ದಿದೆ, ಮತ್ತು ಲಾಸ್ಟ್ ಕಂಡೀಷನ್ ಏನಿದೆ, ಲಾಸ್ಟ್ ನಂಬರ್ ಅನ್ನುವಂಥದ್ದು ಏನಿದೆ ಅದು 10, 100, 1000, 10,000 ಈ ರೀತಿಯಾಗಿ ಎಂಡ್ ಆಗಿರಬೇಕು. ಸೊ ಇಲ್ಲಿ 1000 ಇಂದ ಎಂಡ್ ಆಗಿದೆ. ಸೊ ಎಲ್ಲಾ ಕಂಡೀಷನ್ಸ್ಗಳು ಕೂಡ ಸ್ಯಾಟಿಸ್ಫೈ ಆದಾಗ ನಾವೇನ್ ಮಾಡಬೇಕು, ಈ ಲಾಸ್ಟ್ ನಂಬರ್ ಏನ್ ಕೊಟ್ಟಿದ್ದಾರೆ 1000 ಅನ್ನುವಂಥದ್ದು ಅದನ್ನ ನಾವು ಫಿಕ್ಸ್ಡ್ ನಂಬರ್ ಇಂದ ಡಿವೈಡ್ ಮಾಡಬೇಕು. ಯಾವುದು ಆ ಫಿಕ್ಸ್ಡ್ ನಂಬರ್, ದಟ್ ಈಸ್ 2. ಸೊ 2 ಇಂದ ಡಿವೈಡ್ ಮಾಡಬೇಕು. ಸೊ 2 ಇಂದ ಡಿವೈಡ್ ಮಾಡಿದಾಗ 500 ಅನ್ನುವಂಥದ್ದು ಬರುತ್ತೆ. ಸೊ ಇದೇ 500 ಅನ್ನ ನಾವು ರೈಟ್ ಹ್ಯಾಂಡ್ ಸೈಡ್ ಕೂಡ ಬರಿತೇವೆ, ರೈಟ್? ಈ 500 ಅನ್ನುವಂತಹ ನಂಬರ್ ಏನಿದೆ ಇದೇ ಈ ಎಲ್ಲವನ್ನ ಸಮ್ ಮಾಡಿದಾಗ ಬರುವಂತಹ ಆನ್ಸರ್. ಈಗ ನಾನು ಹೇಳಿರುವಂತಹ ಮೆಥಡಿನಿಂದ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮ್ಮ ಆಪ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರುವಂತಹ 40ಕ್ಕೂ ಹೆಚ್ಚು ಟಾಪಿಕ್ಸ್ಗಳನ್ನು ತಿಳಿಸಿದ್ದೇವೆ. ನಮ್ಮ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಲಭ್ಯವಿದೆ. ಆಸಕ್ತಿ ಇದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪಿನ ಹೆಸರು ಅನಂತರಾವ್ ಎಜುಕೇಶನ್.